ನಮಸ್ಕಾರ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಮೇ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವೇ ದಿನಗಳು ಉಳಿದಿರುವಂಥದ್ದು. ಇನ್ನೂ ಕೂಡ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಆದಷ್ಟು ಬೇಗ ಕರೆ ಮಾಡಿ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ನೀವು ಕುಟುಂಬ ಸಮೇತರಾಗಿ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು, ಎಂಥದ್ದೇ ಸಮಸ್ಯೆ ಇರಲಿ, ಏನೇ ಪ್ರಶ್ನೆಯನ್ನು ಕೇಳಿದ್ರು ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಿಲ್ಲ, ಸಡನ್ನಾಗಿ ಈ ಒಂದು ಅನುಮಾನ ಅಥವಾ ಪ್ರಶ್ನೆ ಅನ್ನುವಂಥದ್ದು ಮೂಡ್ತಾ ಇದೆ. ಕೆಲವು ಸರಿ ಹೇಳ್ತಾರೆ, ಗೌರವ ಇಲ್ಲದ ಕಡೆ ನಮ್ಮ ಚಪ್ಪಲಿನ ಕೂಡ ನಾವು ಬಿಡಬಾರ್ದು ಅಂತ ಹೇಳ್ತಾರೆ ಮಾತಾಡುವಾಗ, ಅಥವಾ ಅದೊಂದು ಜಗಳದ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಮಾತಾಡಿ. ಇದರ ಒಂದು ಒಳಾರ್ಥ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಇನ್ನೊಂದ್ಸಲ ರಿಪೀಟ್ ಮಾಡಿ. ಸೊ ಗೌರವ ಇಲ್ಲದ ಕಡೆ ನಮ್ಮ ಚಪ್ಪಲಿಯನ್ನು ಕೂಡ ನಾವು ಬಿಡಬಾರ್ದು ಅಂತ ಹೇಳ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನನಗೆ ಯಾಕೋ ಇದು ಅಷ್ಟು ಸಮಂಜಸ ಅಂತ ಅನ್ನಿಸ್ಲಿಲ್ಲ. ಏನು ಗೌರವ ಇಲ್ಲದ ಕಡೆ ನಮ್ಮ ಚಪ್ಪಲಿನೂ ಬಿಡಬಾರ್ದು, ಚಪ್ಪಲಿ ಬಿಡಬಾರ್ದು, ನಮ್ಮ ಪಾದರಕ್ಷೆ ಬಿಡಬಾರದು. ಆಬ್ವಿಯಸ್ಲಿ ಅದು ಎಲ್ರಿಗೂ ಗೊತ್ತಿರೋಂಥದ್ದೇ. ದ್ವೇಷ ಮಾಡ್ತಾರೆ. ದ್ವೇಷ, ಈರ್ಷೆ, ಅಸೂಯ, ಕಪಟ, ವಂಚನೆ ಇವೆಲ್ಲ ಮಾಡಿರ್ತಾರೆ. ನೀವು ಅಲ್ಲಿ ಹೋಗೋದೇ ಇಲ್ವಲ್ಲ, ಯಾಕೆ ಹೋಗ್ತೀರಿ? ಬಹುಶಃ ಈಗ ಅಂದ್ಕೊಳ್ತೀನಿ ನಾನು. ಆದರೆ ಒಂದು ಗೂಢಾರ್ಥವನ್ನು ಇಲ್ಲಿ ನಾವು ತಿಳ್ಕೊಳ್ಳೋದೇ ಆದರೆ ಇದಕ್ಕೆ ನೀವು ಕೂಡ ಉತ್ತರ ಕೊಡಬೇಕಾಗತ್ತೆ. ಬಹಳ ಪ್ರಮುಖವಾಗಿ ಹೇಗೆಲ್ಲ ಕೂಡ ಇರ್ತಕ್ಕಂತಹದ್ದು ಈ ಓದದೆ ಬರೆಯುವವನ, ಕರೆಕ್ಟಾ? ಓದದೆ ಬರೆಯುವವನ, ಬರಿಗಾಲಲ್ಲಿ ನಡೆಯುವವನ, ಕರೆಯದೆ ಬರುವವನ, ಕರೆದು ಕೆರದಲ್ಲಿ ಹೊಡಿ ಸರ್ವಜ್ಞ. ಇದು ಕರೆಕ್ಟಾ? ನಿಮಗೆ ಬಿಡ್ತೀನಿ. ಕರೆಕ್ಟೇನೆ ಇದು? ಹೌದು, ಕರೆದು ಕೆರದಲ್ಲಿ ಹೊಡಿ ಅಂತ ಇದು. ನಾನು ಆ ಪದ ಬಳಸಿಲ್ಲಪ್ಪ. ಬಹುಶಃ ಇದು ಹೇಗೆ ಅಂತಂದರೆ, ಏನಿದ್ರ ಅರ್ಥ ಏನು ಅಂದರೆ ನಮಗೆ ಇನ್ವಿಟೇಷನ್ ಇಲ್ದಿರ ನಾವು ಆ ಜಾಗಕ್ಕೆ ಹೋದರೆ ನಮಗೆ ಇನ್ಸಲ್ಟ್ ಆಗುತ್ತೆ, ಹೋಗೋದು ಸಮಂಜಸವಲ್ಲ ಅನ್ನೋ. ನೆಕ್ಸ್ಟ್ ಆಮೇಲೆ ಓದದೆ ಬರೆಯುವವನು, ಓದದೆ ಬರೆಯುವವ ಯಾವಾತನು ಗೊತ್ತಾ? ಯಾರು ಗೊತ್ತಾ? ನಮ್ಮ ಹಣೆ ಬರಹ ಬರೀತಾನಲ್ಲ ಅವನ್ರಿ. ಅವನು ಓದೋದೇ ಇಲ್ಲ, ಅವನು ಬರೆಯೋದೇ ಕೆಲಸ. ಕೆಲವರು ಮಾತಾಡ್ತಿರ್ತಾರೆ, ಏನು ಹಣೆ ಬರಹ ಬರೆದಿದ್ದಾನೋ ಬ್ರಹ್ಮ ನನಗೆ, ಎಂಥ ಹಣೆ ಬರಹ ಬರೆದಿದ್ದಾನೋ. ಅವನು ಓದಲ್ಲ, ಬರೆಯೋದೇ ಅವನ ಕೆಲಸ. ಓದದೇ ಬರೆಯುವವ ಬ್ರಹ್ಮದೇವ. ಇನ್ನು ಬರಿಗಾಲಲ್ಲಿ ನಡೆಯುವವ ಯಾವಾತನು? ಸ್ಮಶಾನದಲ್ಲಿ ಶಿವ. ಅವ ಎಂಥ ಇಲ್ಲ ಅವನಿಗೆ, ಇಡೀ ಬ್ರಹ್ಮಾಂಡವೇ ಅವನದಾದ್ದರಿಂದ ತುಂಬ ಶಾಂತಿ ಸಿಗ್ತಕ್ಕಂಥ ಸ್ಥಳ ಅದು. ಅದಕ್ಕಾಗಿ ಬರಿಗಾಲ ನಡೀತಾ ಇರ್ತಾನೆವ. ಇನ್ನು ಕರೆಯದೇ ಬರುವವ ಯಾರು? ಮಹಾವಿಷ್ಣುವಿನ ಆದಿನಲ್ಲಿರ್ತಕ್ಕಂತಹ ಯಮ. ಅವನು ಕರೆಯೋ ತನಕ ಇರ್ತಾನೇನೋ? ನೀವು ಕರೆಯೋದೇ ಇಲ್ಲ ಅವನ್ನ, ನೀವು ಕರೆಯೋದೇ ಇಲ್ಲ ಅವನ್ನ. ಹಾಗಾಗಿ ಇವರು ಮೂರು ಜನ ಹೇಳಿರೋದು. ನಾವು ಏನೇನೋ ಅರ್ಥ ತಿಳ್ಕೊತೀವಿ. ಓದದೆ ಬರೆಯುವ ಬ್ರಹ್ಮ, ಬರಿಗಾಲಲ್ಲಿ ನಡೆಯುವಾತ ಶಿವ, ಇನ್ನು ಕರೆಯದೆ ಬರುವವ ಯಮದೇವ. ಇವರು ಮೂರು ಜನ ಬಂದರೆ ಕರೆದು, ಅದಲ್ಲ ನೀವು ಹೇಳಿರಲ್ಲ, ಕರೆದು ಕರಗಳಲ್ಲಿ ಹೊಡೆ ಸರ್ವಜ್ಞ. ಕರಗಳಲ್ಲಿ ಅಂದರೆ ಕರವ ಮುಗಿದು ಬಿಡು ಅಂತ, ಕೈ ಮುಗಿದು ಬಿಡು ಅಂತ. ಹಾಗೆ ಇರ್ತಕ್ಕಂತಹದ್ದು. ಈಗ ನಿಮ್ಮ ಸಬ್ಜೆಕ್ಟ್ ಬರ್ತೀನಿ. ಅಂತಹದ್ದು ನಾವು ಒಳಾರ್ಥವನ್ನು ಸ್ವಲ್ಪ ತಿಳ್ಕೊಂಡ್ರೆ, ಎಲ್ಲಿ ನಮಗೆ ಗೌರವ ಇಲ್ಲವೋ, ಎಲ್ಲಿ ನಮಗೆ ಮರ್ಯಾದೆ ಕೊಡುವುದಿಲ್ಲವೋ ಅಂತಹ ಜಾಗದಲ್ಲಿ ನಿನ್ನ ಪಾದರಕ್ಷೆಯೂ ಬಿಡಬೇಡ ಅಂತ ಹೇಳಿರ್ತಾನೆ. ಬಹುಶಃ ನಿಮಗೆ ಅನುಭವ ಆಗಬೇಕು ಅಂತಂದರೆ, ಅವ್ರೇನು ಅಂತ ಗೊತ್ತಾಗಬೇಕಾದ್ರೆ ನೀವು ಹೋಗಬೇಕು ಬರಬೇಕು, ಇದೆಲ್ಲ ಇರ್ತಕ್ಕಂತಹದ್ದೇ. ಇದು ಸ್ವಾರ್ಥ ತುಂಬಿದ ಪ್ರಪಂಚ, ತುಂಬ ಸ್ವಾರ್ಥದಿಂದಲೇ ಇರ್ತಕ್ಕಂಥದ್ದಾದ್ದರಿಂದ ಅದಕ್ಕೆ ಒಂದೊಂದು ಬಾರಿ ಹೇಳ್ತಾನೆ, 1,00,000 ರೂಪಾಯಿ ಪಾದರಕ್ಷೆ ನೀನು ಧರಿಸಿದ್ರು ಕೂಡ, 1,00,000 ರೂಪಾಯಿ ಪಾದರಕ್ಷೆ ನೀನು ಧರಿಸಿದ್ರು ಕೂಡ ಮನೆಯಿಂದ ಹೊರಗೆ ಬಿಟ್ಟು ಒಳಗೆ ಬರ್ತೀಯ. 1 ರೂಪಾಯಿ ಕುಂಕುಮ ಹಣೆಗಿಟ್ಕೊಂಡಿರ್ತೀಯ, ಮನೆ ಒಳಗೆ ಬರ್ತೀಯ. ಆ 1 ರೂಪಾಯಿಗಿರ್ತಕ್ಕಂತಹ ಬೆಲೆ ನೀನು 1,00,000ಕ್ಕಿಲ್ಲ, 1,00,000ಕ್ಕಿಲ್ಲ. ಅದಕ್ಕೆ ಇದಕ್ಕೆ ಅಷ್ಟು ಬೆಲೆ ಇದೆ, ಅದು ನಿನ್ನ ಜೊತೆ ಇರುತ್ತೆ. ಇನ್ನು 1,00,000 ಕೊಟ್ಟಿಯಲ್ಲ, ಎಲ್ಲಿ ಬಿಟ್ಟೆ ಅದ ನೀನು?
ಎಲ್ಲಿ ಬಿಟ್ಟೆ ಅಂದರೆ ನಿನ್ನ ಜೊತೆ ಯಾರು ಎಷ್ಟರ ಮಟ್ಟಿಗೆ ವ್ಯವಹಾರದಲ್ಲಿ ಇದ್ದರೂ ಅವ್ರನ್ನ ಅಲ್ಲಿ ಬಿಡುವಂಥದ್ರ ಅರ್ಥ. ನೀನು ಬಿಟ್ಟೆ ಅಂತ ಅಲ್ಲ, ನೀನು ಎಲ್ಲೋ ಆಗೋರೋ ಕೊಟ್ಟರು ಅಲ್ಲಿ ಪಾದರಕ್ಷೆ ನೀನು ಆಬ್ವಿಯಸ್ಲಿ ಹೋಗಲ್ಲ, ನೀನು ಬಿಡಲ್ಲ. ಯಾರನ್ನು ಎಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಇಟ್ಕೋಬೇಕು. ಅಂದರೆ ಮೌನವಾಗಿ ಕೆಲಸ ಮಾಡಬೇಕು. ನಾನು ಇದನ್ನು ಮಾಡಿದ್ದೀನಿ ನೋಡು, ಅವತ್ತೇನೋ ನೀನೇನೋ ಅಂದಿಯಲ್ಲ, ಅದಕ್ಕೆ ಇವತ್ತು ಮಾಡಿದ್ದೀನಿ ನೋಡು, ನೀನು ಹೇಳಬಾರ್ದು. ಎಲ್ಲಿ ನಿನಗೆ ಅವಮಾನವಾಗಿದೆಯೋ ನಿನ್ನ ಸನ್ಮಾನವನ್ನು ನೋಡಿ 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 ಅವನ 10 kg ಇಳಿದು ಬಿಡಬೇಕು. ಹಾಗೆ ಬೆಳೆದು ತೋರಿಸ್ತಕ್ಕಂಥದ್ದು. ಪಾದರಕ್ಷೆ ನೀನು ಬಿಡದೆ ಹೋಗಿ ಅವನಿಗೇನಾಗುತ್ತೆ. ಅದಕ್ಕಾಗಿ ನಿಮಗೆ ಬಹುಶಃ ಅಂತಹದ್ದಿತ್ತು ಅಂತಂದರೆ ದಟ್ಟ ದಾರಿದ್ರ್ಯವೇ ಪಾದರಕ್ಷೆ ಅಂದರೆ ನನಗೆ ಜ್ಞಾಪಕ ಬಂತು. ಈ 7.5 ಇದೆಯಲ್ಲ, ಈ 7.5 ಆಮೇಲೆ ತುಂಬ ದಾರಿದ್ರ್ಯಗಳು ತುಂಬಿದೆ ಅಂತಂದರೆ ಬಹುಶಃ ಪಾದರಕ್ಷೆಯನ್ನು ಇವತ್ತು ತಗೊಳ್ಳೋದು, ಬೆಳಗ್ಗೆಯಿಂದ ಹಾಕ್ಕೊಳ್ಳೋದು, ಓಡಾಡ್ಬಿಡೋದು, ಸಾಯಂಕಾಲ ಒಂದು ದೇವಸ್ಥಾನದ ಮೇಲೆ ಬಿಟ್ಬಿಡೋದು. ಅದು ಯಾವುದೇ ದೇವಸ್ಥಾನ ಆಗಿದ್ರು ಸರಿ. ಸಾಕಷ್ಟು ಜನ ದೇವಸ್ಥಾನಕ್ಕೆ ಹೋದಾಗೂ ಚಪ್ಪಲಿ ಕಳೆದೋಗುತ್ತೆ. ಬಹುಶಃ ಎನ್ನ ಪಾಪೋಸುಬೋದು ಅಂತಾರೆ. ಪಾಪೋಸು ಮೀನ್ಸ್ ಅದೇ ಹೋಯ್ತು ಅಂತ, ನನ್ನ ಕರ್ಮ ಅದ್ರ ಮುಖಾಂತರ ಹೋಯ್ತು ಅಂತ. ಈ ರೀತಿಯಾಗಿ ನಾಳೆ ಒಂದು ಜೊತೆ ತೆಗೆದುಕೊಳ್ಳೋದು, ಇನ್ನೊಂದು ದೇವಸ್ಥಾನ ಹತ್ರ ಬಿಟ್ಟುಬಿಡೋದು. ಈ ರೀತಿ 7 ದಿನಗಳ ಪರ್ಯಂತ ಮನುಷ್ಯನ ಬದುಕು ಕಟ್ಕೊಳ್ಳೋದು 7 ದಿನದಲ್ಲೇ, ಮನುಷ್ಯನ ಬದುಕು ಅಧಃಪತನ ಆಗೋದು 7 ದಿನದಲ್ಲೇ, ಮನುಷ್ಯ ಹುಟ್ಟೋದು 7 ದಿನದಲ್ಲೇ, ಮನುಷ್ಯ ಸತ್ತೋಗೋದು 7 ದಿನದಲ್ಲೇ. ಆ 7 ದಿನದಲ್ಲೇ ನೀನು ಬದುಕು ಕಟ್ಕೊಳ್ಬೇಕಾ? ಬಹುಶಃ ನೀವು ಅಂದದ್ದಕ್ಕೆ ಬಹುಶಃ ನಾನು ಬಂದು ಮೆಸೇಜನ್ನು ಕೊಡ್ತಿದ್ದೇನೆ. ಪ್ರತಿನಿತ್ಯ ಬೆಳಗ್ಗೆ ಪಾದರಕ್ಷೆ ತಗೋ, ಸಂಜೆ ತನಕ ಓಡಾಡಿ ಕೆಲಸ ಮಾಡು, ಮತ್ತು ಸಂಜೆ ಯಾವುದೋ ದೇವಸ್ಥಾನ ಬಿಟ್ಟು ಬರಿಗಾಲ ಮನೆಗೆ ಬಾ. ಮತ್ತು ನಾಳೆ ಬೆಳಗ್ಗೆ ಪಾದರಕ್ಷೆ ತೆಗೆದುಕೋ, ಎಲ್ಲ ಓಡಾಡು, ಜಾಬ್ ಮಾಡು, ಬಿಸ್ನೆಸ್ ಮಾಡು, ಆಫ್ಟರ್ ಈವ್ನಿಂಗ್ ಯಾವುದೋ ಟೆಂಪಲ್ ಅಲ್ಲಿ ಬಿಡು ಬಾ. ಹೀಗೆ ಮಾಡ್ತಾ ಬಾ 7 ದಿನಗಳು ಮಾಡು. ನಿನ್ನ ಜೀವನದಲ್ಲಿ ಪವಾಡ ನಡೆದು ಹೋಗುತ್ತೆ. ಬರೆದಿಟ್ಕೊ. ಇನ್ನೆಲ್ಲೋ ನೀನು ಚಪ್ಪಲಿ ಬಿಟ್ಟು ಬರೋದು, ಮತ್ತೊಂದು ಅವ್ರ ಮನೆಗೆ ಹೋಗ್ಬಾರೋದು, ಆ ಗೌರವ ಸಿಗುತ್ತೋ ಸಿಗಲ್ವೋ, ಅವನ ಹತ್ರ ಹೋಗೋದು ಯಾಕೆ, ಅವನ ಹತ್ರ ಧಕ್ಕೆ ಮಾಡ್ಕೊಂಡು ಬರೋದು ಯಾಕೆ? ಇದನ್ನು ಮಾಡ್ತಾ ಬಾ, ನಿನ್ನ ಜೀವನದಲ್ಲಿ ಪವಾಡ ನಡೆದು ಹೋಗುತ್ತೆ. ಗುರುಗಳೇ, ಒಂದೇ ಒಂದು ಪ್ರಶ್ನೆ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಕೇಳ್ತೀನಿ. ಯಾಕಂದರೆ ದಿನ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ 7 ಜೊತೆಯನ್ನು ಒಂದೇ ದಿವಸ ಖರೀದಿ ಮಾಡಿ ಇಟ್ಕೊಳ್ಬೋದಾ? ಈ ಪ್ರಶ್ನೆ ಕಮೆಂಟ್ಸಲ್ಲಿ ಯಾರಾದರೂ ಕೇಳ್ತಾರೆ, ಅದರಿಂದ ಕೇಳ್ತಾ ಇದ್ದೀನಿ. ಎಸ್, ಇದು ಗುಡ್, ಇದು ಕೂಡ ಅದ್ಭುತ, ಮಾಡ್ಕೋಬೋದು. ಇನ್ನೂ ಕೂಡ ಅದೊಂದು ರೀತಿಯಾಗಿ ಮನೇಲಿರ್ತಕ್ಕಂಥ ನೆಗೆಟಿವ್ ಕೂಡ ತೆಗಿತಕ್ಕಂಥದ್ದು. ಈಗ ನಾಳೆ ಹೋಗಿ ತೆಗೆದುಕೊಂಡು ಏನು ಬರ್ತಾನೋ ಅವನಿಗೆ ಸಮಯ ಇಲ್ಲ ಅಂತಂದರೆ 7 ಜೊತೆ ಕೂಡ ಖರೀದಿ ಮಾಡ್ತಕ್ಕಂಥದ್ದು. ಆಮೇಲೆ ಇದು ಇನ್ನೊಂದು ಸೂಕ್ಷ್ಮ ಇದೆ ಇಲ್ಲಿ. ನಾನು ಇದನ್ನು ಮಾಡಿದೆ ಅಂತ ಯಾರಿಗೂ ಹೇಳ್ಕೊಳ್ಳೋ ಹಾಗಿಲ್ಲ, ಆಮೇಲೆ ನಾನು ಬಿಟ್ಟು ಬಂದೆ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಯಾರಿಗೂ ಹೇಳ್ಕೊಳ್ದೆ ಮಾಡ್ಕೋಬೇಕು ಇದನ್ನು. ಬಹುಶಃ ಅವನ ಪ್ರಾರಬ್ಧಗಳು ನಡೆದದ್ದೇ ಇದು ಗತಕಾಲದಲ್ಲಿ, ಮೀನ್ಸ್ 2 ತಿಂಗಳಿಂದ, 2 ವರ್ಷಗಳಿಂದ, 20 ವರ್ಷಗಳಿಂದ, ಆ 7 ದಿನದಲ್ಲಿ ನಡೆದಿದೆ. ಅಂತಹದ್ದೆಲ್ಲವೂ ಕೂಡ ಪಾಪಗಳನ್ನ ಕಳ್ಕೊಳ್ತಾನೆ, ಭೀತಿಯನ್ನು ಕಳ್ಕೊಳ್ತಾನೆ, ಭಯವನ್ನು ಕಳ್ಕೊಳ್ತಾನೆ, ದಟ್ಟ ದಾರಿದ್ರ್ಯ ತೊಳೆದುಕೊಳ್ತಾನೆ ಅಂತಂದರೆ ಅಲ್ಲಿ ಬಿಟ್ಟು ಬರೋ ಮುಖ ತೊಳ್ಕೊಳ್ತಾನೆ. ಖಂಡಿತ ಗುರುಗಳೇ, ನಾನು ಕೇಳಿದಂಥ ಪ್ರಶ್ನೆಗೆ ನೀವು ಎಷ್ಟು ಚೆನ್ನಾಗಿ ಅರ್ಥವನ್ನು ವಿವರಣೆ ಮಾಡಿ ತಿಳಿಸಿದ್ರಿ ಅಂತಲೇ ಹೇಳ್ಬೋದು. ಅದಲ್ಲದೆ ಒಂದು ರೆಮಿಡಿಯನ್ನು ಕೊಟ್ಟಿದ್ದೀರಾ ನಮ್ಮ ಒಂದು ವೀಕ್ಷಕರಿಗೆ. ಉತ್ತಮವಾಗಿರುವಂಥ ವಿಚಾರ, ಅರ್ಥಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಂಥ ಅದ್ಭುತವಾಗಿರುವಂಥ ವಿಚಾರವನ್ನು ನಮಗೆ ಒಂದು ಅರ್ಥ ಸಮೇತವಾಗಿ ಗುರುಗಳು ತಿಳಿಸ್ಕೊಟ್ರು. ಅದರ ಜೊತೆಯಲ್ಲಿ ಒಂದು ರೆಮಿಡಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ರೆಮಿಡಿಯ ಅವಶ್ಯಕತೆ ತಮಗಿದ್ದಲ್ಲಿ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.